ಗೋಪಿ ಗೋಪಿ ರಾಧಾ 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 ನೀನ್ಯಾಕೋ ಬಂದೆ ಇಲ್ಲಿಗೆ? ಇದು ಒಳ್ಳೆ ಮಾತು ಗುರು. ನನ್ನನ್ನು ತಪ್ಕೊಂಡು ನಾನಿಲ್ಲಿ ಯಾಕೆ ಬಂದಂತ ಕೇಳ್ತೀಯಲ್ಲ. ನನ್ ಬದಲು ಬೇರೆ ಯಾರು ಹುಡುಗಿ ಇದ್ದಷ್ಟೇ ಮೂಳೆ ಎಲ್ಲ ಪುಡಿ ಪುಡಿ ಆಗ್ತಿತ್ತು. ಲೇ, ನಾನು ಇಷ್ಟೊತ್ತು ತಪ್ಕೊಂಡಿದ್ದು ಒಂದ್ ಹುಡುಗಿನೇ ಕಣ. ನನ್ಗೆ ಗೊತ್ತು ಅವಳು ಯಾರಂತ. ಯಾರು? ಅದೇ ಅವಳೇ, ರಾಧಾ ತಾನೆ? ನಿಂಗೆ ಗೊತ್ತು? ಅವಳೇ ನನ್ ತವ ಹೇಳಿದ್ಲು. ಎಲ್ಲಿ? ನನ್ ಕನಸಿನಲ್ಲಿ. ನಾನು ಪ್ರೀತಿಸಿದ ಹುಡುಗಿ ನಿನ್ ಕನ್ಸಲ್ಲಿ ಹೆಂಗೋ ಬಂದ್ಲು? ತಪ್ಪು ತಿಳ್ಕೊಬೇಡ ಗುರು. ಅವಳಿಗೆ ನಿಂತವ ನೇರ ಹೇಳಕ್ಕೆ ನಾಚಿಕೆ. ನಾನ್ ನಿನ್ ಶಿಷ್ಯ ಅಲ್ಲ, ಅದಕ್ಕೆ ನನ್ ತವ ಹೇಳಿದ್ಲು. ಲೇ ಹನುಮಂತು, ನಾನ್ ಬರೀ ಕನ್ಸ್ ಕಾಣೋದೇ ಆಗೋಯ್ತಲ್ಲಯ್ಯ. ಅಲ್ಲ ಗುರು, ಅವಳನ್ನ ಮೆಚ್ಚಿಸ್ಬೇಕಾದ್ರೆ ಯಾವ್ದಾದ್ರೂ ದೊಡ್ಡ ಸಾಹಸ ಮಾಡ್ಲೇಬೇಕು. ಸಾಹಸ ಅಂದ್ರೆ ಏನ್ ಬೆಟ್ಟದಿಂದ ಬೀಳ್ಬೇಕಾ, ನೀರ್ ಮೇಲೆ ನಡಿಬೇಕಾ, ಇಲ್ಲ ಆಕಾಶಕ್ಕೆ ಹಾರ್ಬೇಕಾ? ಅದಲ್ಲ ಗುರು, ಯಾವ್ದಾದ್ರೂ ದೊಡ್ಡ ಸಾಹಸ ಮಾಡ್ಲೇಬೇಕು. ನಗುನಳ್ಳಿ ಮಹಾಜನಗಳೇ, ಇವತ್ತು ನಾವಿಲ್ಲಿ ಸೇರಿರೋದು ಬಹಳ ಸಂತೋಷ ಸುದ್ದಿ. ನಮ್ ಪೈಲ್ಮಾನ್ ಪುಟ್ಟಣ್ಣನವರು ಅಂದ್ರೆ ನಮ್ ಸುತ್ತಮುತ್ತ ಹಳ್ಳಿಯಾಗೆ ಹೆಸರುವಾಸಿ ಆದವರು. ಅಂತವ್ರು ಇವತ್ತಿಲ್ಲಿ ಕುಸ್ತಿ ಮಾಡಕ್ ಬಂದವರೇ. ಚನ್ನಪಟ್ಟಣ, ಮದ್ದೂರು ಮುಂತಾದ ಕಡೆಗಳಲ್ಲಿ ಕುಸ್ತಿ ಮಾಡಿ ಅನೇಕ ಬೆಳ್ಳಿ ಕಪ್ಗಳನ್ನ, ಮೆಡಲ್ಗಳನ್ನ ಬಹುಮಾನವಾಗಿ ಪಡೆದಿದ್ದಾರೆ. ಇವತ್ತು ನಮ್ಮೂರ್ನಾಗೆ ಅವ್ರ ಕುಸ್ತಿ ಏರ್ಪಾಟ್ ಮಾಡಿರೋದು ನಮ್ಗೆಲ್ರಿಗೂ ಸಂತೋಷ ಸುದ್ದಿ. ನೀವೆಲ್ಲ ಆ ಕುಸ್ತಿ ನೋಡಿ ಸಂತೋಷ ಪಟ್ಟು ಹರಿಸೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಮದ್ವೆ ಆಗ್ತೀಯಾ? ಏನಂತ ತಿಳಿದಿದೆಯೋ ನನ್ನ? ಕುಸ್ತಿ ಉಸ್ತಾದ್, ಬಾಕ್ಸಿಂಗ್ ಚಾಂಪಿಯನ್, ಕಲಿಯುಗದ ಭೀಮ ಈ ಪೈಲ್ವಾನ್ ಪುಟ್ಟಣ್ಣ ಈ ಥರಕ್ಲಾಂತಿ ಕೈಯಲ್ಲಿ ಸೋಲದ. ಅಲ್ಕ ನನ್ನ ಮಗಂಗೆ ಎಷ್ಟೊಂದು ಕೊಬ್ಬು. ಸೋಲೋದು ಅಂದ್ರೆ ನಿಜವಾಗ್ಲೂ ಸೋತ್ ಹೋಗಂತಲ್ಲ ವಸ್ತಾ, ಸುಮ್ನೆ ಬರೀ ನಾಟಕ. ಯಾಕಂದ್ರೆ ಒಂದು ಹುಡುಗಿ ನಮ್ ಗುರುನ ಪ್ರೀತಿ ಮಾಡ್ಬೇಕು. ಅದಕ್ಕೆ ತಗೋ 200 ರೂಪಾಯಿ ಇದೆ. 200 ರೂಪಾಯಿಗೆ ಈ ಪೈಲ್ವಾನ್ ಪುಟ್ಟಣ್ಣ ಸೋಲದ? ವಸ್ತಾದ್, ನೀನ್ ಗೆದ್ರೆ ಅವ್ರು ನಿನ್ ಕೊಡೋದು ಚಿಕ್ಕ ಗೆಲಿಟ ಬೆಳ್ಳಿ ಕಪ್ಪು. ಅದನ್ನ ಮಾರಿದ್ರೆ 20 ರೂಪಾಯಿ ಕೂಡ ಸಿಕ್ಕಲ್ಲ. ತಗೋ, ಬೇಕಾದ್ರೆ ಇನ್ನೂ 50 ಸೇರಿಸ್ಕೊಡ್ತೀನಿ.
ಊರಾಗಿದ್ದ ಕೋಳಿಗಳನ್ನೆಲ್ಲ ಮಾರಿ ಅವನ ಮೇಲೆ ಕುಸ್ತಿಗೆ ಹೋಗಿ ಕೈಕಾಲು ಮುರ್ಕೊಂಡ್ ಬಂದ್ ಬಿದ್ದಿದೀಯಲ್ಲ, ಏನ್ ಗಾಚಾರ ಬಂತು ನಿನ್ಗೆ? ಯಾರು ಹೇಳ್ಕೊಟ್ರು ನಿಂಗೆ ಬುದ್ಧಿನ? ನೀನೇನು? ನಾನಲ್ಲ. ಅಮ್ಮ ಅವನೇ. ಗೋಪಿ, ರಾಧಾ. ಹೇಗಿದ್ದೀಯ ಗೋಪಿ? ಅಯ್ಯೋ, ನೀನ್ ಯಾಕವ ಬಂದೆ? ನೋಡ್ದ ಇವನ್ ಮಾಡ್ಕೊಂಡ್ ಬಂದಿರೋ ಕೆಲ್ಸವ? ನಾನೇ ಸೂರ ಅಂತ ಅವನ್ ಮೇಲೆ ಕುಸ್ತಿ ಮಾಡಕ್ ಹೋಗೋನೆ. ತುಂಬಾ ನೋವಾಯ್ತಾ? ಹಂಗೇನಿಲ್ಲ, ಇವೆಲ್ಲ ಮಾಮೂಲಿ. ಜ್ವರ ಬಂದಿರೋ ಹಾಗಿದೆ, ಡಾಕ್ಟರ್ನಾದ್ರೂ ಕರ್ಸ್ಬೋದಿತ್ತಲ್ಲ? ಇವಕ್ಕೆಲ್ಲ ಡಾಕ್ಟ್ರಕ್ಕೆ ಹಂಗೆ ಗುಣ ಆಯ್ತದೆ ಬಿಡು. ಮೂದೇವಿ ಮುಂದೆ ಅಯ್ಯೋ! ಕೇಳ್ತಲ್ಲ? ಗಂಟಿ ಕಾಯ್ತೀನಿ, ಅಮ್ಮ. ಇಲ್ಲೇ ಆಯ್ತೆ. ಆವಾಗ್ಲಿಂದ ಕುಡಿ ಅಂತ ಬಡ್ಕೊಂಡ್ರು ಬ್ಯಾಡ ಅಂತ ಹಠ ಮಾಡ್ತಾವ್ನೆ. ತಗೋ ಗೋಪಿ, ಸ್ವಲ್ಪ ಕುಡಿ. ಬೇಡ ಬೇಡ, ನಾನೇ ಕುಡಿತೀನಿ. ಪರವಾಗಿಲ್ಲ, ನಾನೇ ಕುಡಿಸ್ತೀನಿ. ಇಷ್ಟಕ್ಕೆಲ್ಲ ನಾನೇ ಕಾರಣ ಗೋಪಿ. ತಮಾಷೆಗೇನು ಮಾಡಕ್ ಹೋಗಿ ಏನೂ ಆಯ್ತು. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಲಂಗು, ಬಿಡು. ಲಂಗು. ಲಂಕೇಶ್, ಬಿಡು. ಲಂಕೇಶ್, ನಾನು ಎಲ್ಲಾದ್ರೂ ಹೋಗ್ತೀನಿ, ನೀನ್ ಯಾರಾದನ್ನ ಕೇಳೋಕೆ? ಮುಚ್ಚೆ ಬಾಯಿ. ನನ್ನನ್ನ ಯಾರು ಅಂತ ಕೇಳ್ತೀಯ? ನಾಳೆ ನಿನ್ ತಾಳಿ ಕಟ್ಟವನು. ನಿನ್ನೆ ಮದ್ವೆ ಆಗ್ತೀನಿ ಅಂತ ಅಗ್ರಿಮೆಂಟ್ ಆಗಿದ್ಯಾ? ನನಗೆ ಇಷ್ಟ ಬಂದವನ್ನ ನಾನು ಮದ್ವೆ ಆಗ್ತೀನಿ. ಐ ಲೈಕ್ ಹಿಮ್, ಐ ಲವ್ ಹಿಮ್. ರಾಧಾ, ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ದೂಸ್ಬಿಡ್ತೀನಿ. 3 ಹೊತ್ತು ಆ ಲೋಫರ್ ಜೊತೆ ಸುತ್ತಕೊಂಡಿರ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹೆಂಗಸ್ರ ಮೇಲೆ ಕೈ ಮಾಡೋದಕ್ಕೆ ನಿನಗ್ ನಾಚಿಕೆ ಆಗಲ್ಲ? ಏನಂದೆ? ಇನ್ನೊಂದ್ಸಲ ಏನಾದ್ರ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಬಿಡಲ್ಲ. ನೀನ್ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರೋದಕ್ಕೆ ನಾನೇನ್ ನಿನ್ ಮನೆ ಆಳುತ್ತ ತಿಳ್ಕೊಂಡಿದ್ಯಾ? You stupid! ಲಂಕೇಶ್! ರಾಧಾ, ಏನಮ್ಮ ಇದು? ಏನಿದ್ ಗಲಾಟೆ? ನೋಡಿ ಮಾವ, ನನ್ನ ಗೋಪಿ ಮನೆಗೆ ಹೋದ್ರೆ ಅಲ್ಲಿಗೆ ಯಾಕೆ ಹೋದೆ ಅಂತ ನಾನು ಹೇಳ್ಕೊಂಡ್ ಬಂದು ತುಂಬಾ ಕ್ರೂಡ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಏಯ್, ಈ ಕಡೆ ಬಾವ ಇಲ್ಲಿ. ಬುದ್ಧಿಗೇಡಿ, ಬುದ್ಧಿದೇನೋ ನಿನ್ಗೆ? ಅಪರೂಪಕ್ಕೆ ಬಂದಿರೋ ಸೊಸೆ ತಾವ ಈ ರೀತಿ ನಡ್ಕೊಳ್ಳೋದು? ಇನ್ನೇನ್ ಮತ್ತೆ? ಇವಳ ತಿರ್ಬೋಗಿ ಗೋಪಿ ಮನೆಗೆ ಹೋಗಿ ಅವನಿಗೆ ಇವಳು ಗಂಜಿ ಕುಡಿಸ್ತಾ ಇದ್ದಾಳೆ. ಯಾರಾದ್ರೂ ನೋಡಿದ್ರೆ ಅನ್ಕೋತಾರೆ. ಇದನ್ನ ನಾನು ಕೇಳಬಾರ್ದಂತೆ. ಯಾರು ಹೇಳೋದು ಬೇಡ, ಯಾರು ಕೇಳೋದು ಬೇಡ. ನಾನು ಇನ್ನೊಂದ್ ಕ್ಷಣ ಈ ಮನೇಲಿ ಇರಲ್ಲ. ಈಗಲೇ ಊರಿಗೆ ಹೋಗ್ತೀನಿ. ರಾಧಾ, ಬಾಮ ಇಲ್ಲಿ. ಏಯ್, ಅವಿವೇಕಿ, ಹೇಳಕ್ಕೂ ಕೇಳಕ್ಕೂ ಒಂದ್ ರೀತಿ ನೀತಿ ಬೇಡವಾ? ಮಗ ಎಷ್ಟು ನೊಂದ್ಕೊಂಡದೆ. ನಡಿ ಆಚೆಗೆ. ಡ್ಯಾಡಿ, ಏಯ್, ನಡಿ ಆಚೆಗೆ. ರಾಧಾ, ಏನು ಆಗೋದಾಗೋಯ್ತು. ನಡೆದಿದ್ನೆಲ್ಲ ಮರ್ತ್ಬಿಡವ. ನೀನು ನನ್ ಸ್ವಾದ್ರ ಸೊಸೆ ಕಣವ. ನನ್ ತೊಡೆ ಮೇಲೆ ಆಡ್ ಬೆಳೆದೋಳ್ ನೀನು. ನೀನ್ ಕಣ್ಣೀರ್ ಹಾಕಿದ್ರೆ ನನ್ ಕೈ ನೋಡಕ್ ಆಗಲ್ಲ ಕಣವ. ತಾಯಿಲ್ಲ ತಬ್ಲಿಂತ ಈ ನನ್ ಮಗನ ಪ್ರೀತಿಯಿಂದ ಬೆಳೆಸ್ತೆ ನೋಡು, ಅದಕ್ಕೆ ಅವ್ನು ಹಿಂಗಾಗಿರೋದು. ನೀನ್ ಮಾತ್ರ ಮನಸ್ ಚಿಕ್ಕದ್ ಮಾಡ್ಕೋಬೇಡ ಕಣವ. ಈ ವಿಷಯ ನಿನ್ ಜೊತ್ಕಾತಿಯರು ಗೊತ್ತಾದ್ರೆ ಬೋನ್ ಹೊಂದ್ಕೊಂಡ್ಬಿಡ್ತಾರೆ. ನನ್ಗೋಸ್ಕರ ನಡೆದಿದ್ನೆಲ್ಲ ಇಲ್ಲೇ ಮರ್ತ್ಬಿಟ್ಟು ಇನ್ನೂ 8 ದಿವಸ ಆರಾಮಾಗಿದ್ದೋಗು ತಾಯಿ. ಹ್ಞೂ ಅನ್ನು, ಹ್ಞೂ ಅನ್ನವ. ನೀನಾ? For more updates, like, comment, subscribe to our channel.